ವಿಧಾನಸೌಧದಿಂದ ತಾವು ಏನು ರಾಜಭವನಕ್ಕೆ ಈ ಒಂದು ಪಾದಯಾತ್ರೆ ಬೆಳೆಸ್ತಾ ಇರುವಂತದ್ದು ಸಾಕಷ್ಟು ಹೋರಾಟಗಳು ನಡೀತಾ ಇದೆ. ಆದ್ರೆ ಈ ಪರ್ಟಿಕ್ಯುಲರ್ ಹೋರಾಟದ ವಿಚಾರವಾಗಿ ಏನ್ ಹೇಳ್ತೀರಾ? ಅಂದ್ರೆ ಸಿಎಂ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದಕ್ಕಾಗ ಅಥವಾ ಉಳಿದಂತಹ ಏನು ಉಳಿದವರ ಮೇಲೆ ತನಿಖೆಗೆ ಆದೇಶ ನೀಡಬೇಕು ಅಂತ? ಈಗಾಗಲೇ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರು ಭಾಷಣದಲ್ಲಿ ಎಲ್ಲ ಸ್ಪಷ್ಟಪಡಿಸಿದ್ದಾರೆ. ಮತ್ತೆ ನಮ್ದು ಅವ್ರು ಏನು ಆದೇಶ ಕೊಡ್ತಾರೋ ಅದ್ರ ಪ್ರಕಾರ ನಾವು ಮಾಡಿ ಪಕ್ಷ ನಮಗೆ ಮುಖ್ಯ. ಆದ್ರೆ ವಿರೋಧ ಪಕ್ಷದವರು ಹೇಳ್ತಾ ಇರುವಂತದ್ದು, ವಿರೋಧ ಪಕ್ಷವಾಗಿ ನಾವು ಹೋರಾಟ ಧರಣಿ ಮಾಡುವಂತದ್ದು ಸಾಮಾನ್ಯ, ಆದ್ರೆ ಆಡಳಿತ ಪಕ್ಷದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಈ ರೀತಿ ಮಾಡುವಂತದ್ದು ಸರಿನಾ? ವಿರೋಧ ಪಕ್ಷದವರು ಬರೀ ಕರ್ನಾಟಕದಲ್ಲಿ ವಿರೋಧ ಪಕ್ಷದವರಾಗಿದ್ದಾರೆ, ಕೇಂದ್ರದಲ್ಲಿ ಆಡಳಿತ ಪಕ್ಷದಲ್ಲಿ ಇದ್ದಾರೆ. ಅವರು ಕಾನೂನನ್ನ ದುರುಪಯೋಗ ಮಾಡ್ತಿದ್ದಾರೆ, ಯಾವ ವಿಚಾರದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಸರ್, ಫೈನಲ್ ಆಗಿ ಏನು ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂತದ್ದು, ತಾವು ಏನು ಇದಕ್ಕೆ ರಾಜಭವನಕ್ಕೆ ಇರಲಿ, ತಾವು ಬೇಕಿದ್ರೆ ಏನು ರಾಷ್ಟ್ರಪತಿ ಭವನದವರೆಗೂ ಬೇಕಾದ್ರೆ ಪಾದಯಾತ್ರೆ ಮಾಡಿ, ಹಾಗೇನೆ ಸೋನಿಯಾ ಗಾಂಧಿ ಮನೆಗೆ ಪಾದಯಾತ್ರೆ ಮಾಡಿ ಅಂತ ಹೇಳ್ತಾರೆ. ನೋಡಿ, ಕುಮಾರಸ್ವಾಮಿ ಅವರು ಅವ್ರ ಪಕ್ಷದವರಿಗೆ ಹೇಳ್ಬೇಕು, ಆಯ್ತಾ? ಅವರು ಕೇಂದ್ರ ಮಂತ್ರಿಗಳಾಗ್ಬಿಟ್ಟು ಕೇಂದ್ರದ ಅವ್ರ ಇಲಾಖೆಯವರಿಗೆ ಹೇಳ್ಬೋದು. ನಮಗೆ ಕುಮಾರಸ್ವಾಮಿ ಅವರು ಆದೇಶ ಕೊಡ್ಬೇಕು ಅವಶ್ಯಕತೆ ಇಲ್ಲ. ನಮ್ಮ ಪಕ್ಷ ಏನ್ ಹೇಳ್ತಾ ಅದ್ರ ಪ್ರಕಾರ ನಾವು ನೋಡ್ಬೋದು. ಎಸ್ ಸರ್, ಥ್ಯಾಂಕ್ ಯು.